ಈಶ್ವರ ಮಾಡೋದೆಲ್ಲ ಅವಾಂತರ. ಮೇಜರ್ ಚಂದ್ರಕಾಂತ್, ಪರಮೇಶ್ವರ ಇದ್ದಾನನ್ವ? ಬಾರಮ್ಮ, ನಿಮ್ಮ ಬಂದೂಕು ಮಾಮ ಬಂದಾಯ್ತು. ಸ್ವಲ್ಪ ನಗನಗ್ತ ಮಾತಾಡಪ್ಪ. ಇನ್ನೊಂದು ಸ್ವಲ್ಪ ನಗ ಸಾಕು ನೋಡಿ. ಮಾವ ಬಂದ್ರ? ಬನ್ನಿ 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 ಬನ್ನಿ. ಆ ಬಂದೂಕ್ ಯಾಕೆ ಕೈಯಲ್ಲಿ ಇಟ್ಕೊಂಡಿದ್ದೀರಾ? ಪಕ್ಕದಲ್ಲಿ ಇಟ್ಬಿಡಿ, ನಿಮ್ಮ ಶತ್ರುಗಳು ಯಾರು ಇಲ್ಲ. ನೋಡ್ದಮ್ಮ, ಇಲ್ಲಿ ಮಂದಿಗೆ ಬುದ್ಧಿನ ಇಲ್ಲ, ಶಿಸ್ತಂತೂ ಮೊದಲ ಇಲ್ಲ. ಮಿಲಿಟರಿಯಾಗಿ ಯಾ ನಮೂನಿ ಶಿಸ್ತು, ಏನ್ ಗತಿ? ಯಾ ನಮೂನಿ ಇಟ್ಟಿಯಲ್ವಾ ನೀನು? ಸ್ವಚ್ಛಾಗಿ ಇಡ್ಲಿಕ್ಕೆ ಬರೋದಿಲ್ಲ ನೋಡ. ಅರ್ಧ ತಾಸು ಟೈಮ್ ಕೊಡ್ತೀನಿ, ಅಷ್ಟ್ರಾಗ ಎಲ್ಲ ಸ್ವಚ್ಛ ಮಾಡ್ಬೇಕು. ಇಲ್ಲಾಂದ್ರೆ ಈ ಬಂದೂಕಿನಾಗ ಗುಂಡವ ಹಾರ್ತಾವ, ಎಲ್ಲರೂ ಹೆಣ. ಬೆಳಿಗ್ಗೆ ಸೂರ್ಯ ಹುಟ್ಟಕ್ ಮೊದಲು ಎದ್ದು ವ್ಯಾಯಾಮ ಮಾಡ್ಬೇಕಂತ ಗೊತ್ತಾಗುದಿಲ್ಲ. ಎಲ್ಲಾರನ್ನ ಕರ್ಕೊಂಬ, ಬಾಜುಕ್ ಮನೆ ಗುಂಡನ ಕರ್ಕೊಂಡು ಅಟ್ಟದ ಮೇಲೆ ಬಾ. ವಿಶ್ರಾಮ್ ಮಾಡ್ತಾ ಇರ್ರಿ, ನಿಲ್ಲಿಸ್ಬೇಡ್ರಿ. ನಾನು ಮಿಲಿಟರಿಯಾಗಿದ್ದಾಗ ಒಂದು ಮಾತು ಅನ್ಕೊಂಡಿದ್ದೆ, ನಾನು ಯಾರ ಮನೆಗೆ ಹೋಗ್ತೀನಿ ಆ ಮನೆಗೆ ಯಾರನ್ನಾರ ಒಬ್ಬರನ್ನ ಮಿಲಿಟರಿ ಸೇರಿಸ್ಬೇಕು ಅಂತ. ಸರ, ನಾನು ಈ ಮನೆಯವನಲ್ಲ. ನಾನು ತುಂಬಾ ಸೀರಿಯಲ್ ಮಾಡ್ತಾ ಇದ್ದೀನಿ, ಎಲ್ಲ ಕಂಟಿನ್ಯೂಟಿ ಕ್ಯಾರೆಕ್ಟರ್. ಬಿಟ್ರೆ ಸೀರಿಯಲ್ ನಿಂತೋಗ್ಬಿಡುತ್ತೆ. ಕೊಡೋಕಾಯ ನೋಡಿ, ಇದೇ ಮನೆಯವನು ಪಾರ್ವತಿ ಮೇಡಮ್ ನವ್ರು ಕಾಸ ತಮ್ಮ. ಕಜಿನ್ ಬ್ರದರ್ ರೀ. ಕಜಿನ್ ಕಾಸ ಅಂತ ತಿಳ್ಕೊಬೇಕಾಗತ್ತೆ ಕಣ. ಯಾಕೆಂದ್ರೆ ಇದು ಮಿಲಿಟರಿಗೆ ಸಂಬಂಧಪಟ್ಟ ವಿಷಯ. ಹೇಳಿದ್ ಬರೋಬ್ಬರಿ ಅದ. ತಮ್ಮ ನಿನ್ನ ಸೇರಿಸ್ಬಿಡ್ತೀನಿ ಮಿಲಿಟರಿಗೆ. ನನ್ನ ಹೈಟ್ ನೋಡ್ರಿ, ನನ್ನ ಯಾರು ಸೇರಿಸ್ಕೊಂತಾರೆ? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯೋ? ನಡಿ, ಅಲ್ಲಿ ಜೋತ್ ಮೇಲೆ ನಡಿ. ಸಾಕು, ಹೋಗ್ಬಿಡ್ತೀವಿ ನಮ್ಮ ತಮ್ಮನ. ಬಿಡ್ಸಕ್ಕಾಗಲ್ಲ ಅಮ್ಮ, ಇದು ಎಕ್ಸೈಸ್. ಅವನ್ನ ಉದ್ದ ಮಾಡ್ತಿದ್ದಾರೆ. ಈಗ ಮಾಡ್ರೆ ಉದ್ದಾಗಲ್ಲ, ಸತ್ತೋಗ್ತಾರೆ ಅಷ್ಟೇ. ಈಗ ಮಾಡಿದ್ರೆ ಯಾಕೆ ಸಾಯ್ತಾರೆ? ಪೊಲೀಸ್ ಸ್ಟೇಷನ್ ಕಳ್ರೆ ಹೇಗೆ ಶಿಕ್ಷೆ ಕೊಡೋದು? ಇವ್ನ್ ಯಾಕೆ ಶಿಕ್ಷೆ? ಮಿಲಿಟರಿಗೆ ಸೇರಕ್ಕೆ. ಹಿಂಗ ಅಂತ ಒಬ್ಬ ರೌಡಿ ಇದ್ದಾನೆ. ಅವನು ಹೆಣ್ಣು ಮಕ್ಕಳನ್ನ ರಸ್ತೆಲ್ಲ ಕಂಡ್ರೆ ಸಾಕಪ್ಪ ರೇಗ್ಸೋದು, ರೌಡಿಸಮ್ ಮಾಡೋದು, ಸುಪಾರಿ ತಗೊಂಡು ಬೇರೆಯವ್ರ ಕೈ ಕಾಲನ್ನ ಎತ್ತು ಬಿಡ್ತಾನ. ಆ ರೌಡಿನ ನಿಮ್ಮ ಚಂದ್ರಕಾಂತ್ ಮಾಮನ್ಗೆ ಪರಿಚಯ ಮಾಡ್ಸೋಣ. ಅದ ಹೇಗೆ? ಪಾರು ಮೇಡಮ್ನವ್ರು ರಸ್ತೆಯಲ್ಲಿ ಹೋಗ್ತಾ ಇರ್ತಾರೆ, ಅದನ್ನ ನೋಡಿ ಸಿಂಗ ರೇಗ್ಸಕ್ ಬರ್ತಾನೆ. ಪಾರು ಮೇಡಮ್ನವ್ರು ಕಿರ್ಚ್ಕೋತಾರೆ. ಆಗ ಚಂದ್ರಕಾಂತ್ ಮಾಮ ಕಾಪಾಡಕ್ ಬರ್ತಾರೆ. ಅವ್ರಿಗೆ 4 ತದಕಿ ಕೈ ಕಾಲು ಮುರಿದಾಕ್ಬಿಡ್ತಾನೆ. ಅಮ್ಮಣ್ಣಿ, ಏನ್ ಮಾತಾಡ್ಸ್ತಾ ಹೋಗ್ತಾ ಇದ್ಯಾ? ಮಾತಾಡ್ಸೋ. ಯಾರೋ ನೀನು? ಸಿಂಗ, ಕಲಾಸಿಪಾಳ್ಯದಲ್ಲಿರೋ ಎಲ್ಲಾ ಮಚ್ಗಳಿಗೂ ನನ್ನ ಹೆಸರು ಗೊತ್ತು. ಬಾರ ನನ್ ಜೊತೆಗೆ. ನೀನೆಷ್ಟೇ ಕುಕ್ಕೊಂಡ್ರು ಪ್ರಯೋಜನ ಇಲ್ಲ. ನನ್ನ ಎದುರ್ಸೋ ಗಂಡು ಇನ್ನ ಹುಟ್ಟಿಲ್ಲ. ಬರೇ ನಿನ್ನಂತವನು ಸುಮ್ಮನೆ ಬಿಡಬಾರ್ದು. ಮನಿಗ್ ಕರ್ಕೊಂಡೋಗಿ ಕೈ ಕಾಲು ಕಟ್ಟಿ ಡಿಸಿಪ್ಲಿನ್ ಕಲಿಸಿ ಮಿಲಿಟರಿ ಸೇರಿಸ್ತೀನಿ ಅವನ್ನ. ಆಗಿದ್ದಾಗೋಯ್ತು, ಬಿಟ್ಬಿಡ್ರಿ ಸರ. ನೋಡ್ಕೊಂಡಣ್ಣ, ಮಹಾತ್ಮ ಗಾಂಧೀಜಿಯವ್ರ ಕನಸು ಏನಿತ್ತಪ್ಪ? ನಡರಾತ್ರಿಯಾಗ ಒಂದು ಹೆಣ್ಮಗಳು ಮೈ ತುಂಬ ಆಭರಣ ಹಾಕೊಂಡು ರಸ್ತೆದಾಗ ನಡ್ಕೋತ ಹೋದ್ರೆ ಆಕಿಗೇನು ಅಪಾಯ ಆಗ್ಬಾರ್ದು ಅಂತ. ಬಂದಿದೀವಿ, ನಡೀರಿ ಮನೆಗೆ. ಯಾರೋ ನೀವು? ಸಿಂಗಣ್ಣನ ಶಿಷ್ಯಂದ್ರ ನಾವು. ಅವನ್ನ ಕರ್ಕೊಂಡು ಹೋಗಿ ಬಂದಿದೀವಿ. ಅವನ್ನ ತ್ರಾಸ್ ತಗೊಂಡು ಟ್ರೈನಿಂಗ್ ಕೊಟ್ಟು ಮಿಲಿಟರಿ ಸೇರಿಸ್ಬೇಕು ಅಂತ ನಾನು ಪ್ರಯತ್ನ ಮಾಡ್ಲಿಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿರಾ ನೀವು? ನಡೀರು, ನಡೀರು ಆಚೆ. ನನ್ನ ಕಣ್ಣು ತಪ್ಪಿಸಿ ಅವ್ರನ್ನ ಕಳಿಸ್ಬಿಟ್ಟೆ ಅಲ್ಲ. ಅವರಿಬ್ರು ಹೋದ್ರೇನಾದ್ರು ನೀನ್ ಸಿಕ್ಕಿಯಲ್ಲ, ನಿನ್ನ ಮಿಲಿಟರಿ ಸೇರಿಸ್ಬಿಡ್ತೀನಿ. ಮಿಸ್ಟರ್ ಚಂದ್ರಕಾಂತ್, ನೀವು ಆರ್ಮಿ ಮೇಜರ್ ಆಗಿರ್ಬೋದು ಅಥವಾ ಕಮಾಂಡರ್ ಆಗಿರ್ಬೋದು, ಈ ತರ ನೀವು ಕಾನೂನನ್ನ ಕೈ ತಗೊಂಡ್ರೆ ನಾನು ಸುಮ್ಮನೆ ಇರೋದಿಲ್ಲ. ನಾವು ಬಾರ್ಡರ್ನಾಗ ಶತ್ರು ಸೈನಿಕರನ್ನ ಫೇಸ್ ಮಾಡಿದವರು, ನಮ್ಗಾಗದೇ ಇರೋರನ್ನ ಗುಂಡಿಟ್ಟು ಕೊಂದವರು. ಆದ್ರೆ ಅಮಾಯಕರನ್ನ ಕಿಡ್ನಾಪ್ ಮಾಡಿದಾರೆ ಅಂತ ನಮ್ಗೆ ದೂರ ಬಂದಿದ್ದಾರೆ. ನಾನ್ ಕಿಡ್ನಾಪ್ ಮಾಡಿದ್ನ? ಮತ್ತಿನ್ನೇನು ಕಟಾಕಿಲ್ವಾ ಅಲ್ಲಿ? ಇವಾಗ ಇವನ್ನ ಬಿಡ್ತೀರಾ ಅಲ್ಲ ನೀವು ಸ್ಟೇಷನ್ ಬರ್ತೀರಾ? ಈ ಕೆಲಸ ನನ್ನೊಬ್ಬರಿಂದ ಆಗುದಿಲ್ಲ ಅಂತ ಗೊತ್ತಾತು. ಇದಕ್ಕೆ ಏನ್ ಮಾಡ್ಬೇಕು ಅಂತ ನಾನು ಆಮೇಲೆ ಯೋಚನೆ ಮಾಡ್ತೀನಿ. ಈಗ ಕರ್ಕೊಂಡ್ ನಡ್ರಿ. ಏಯ್ ಬಿಚ್ಚ. ಈಗ ಹೋಗ್ತೀನಿ, ಮುಂದಿನ ತಿಂಗಳು ಬಟಾಲಿನ್ ಜೊತೆ ಮತ್ತೆ